ಹಾಯ್ ಹಲೋ ವೆಲ್ಕಮ್ ಟು ಎಸ್ ಎಸ್ ಟೆಕ್ನಾಲಜಿ. ಇವತ್ತು ನಾವು ಏನು ಕಲಿತಾ ಇದ್ದೇವಪ್ಪ ಅಂದರೆ ಯೂಸಿಂಗ್ ಮೊಬೈಲ್ ಹೇಗೆ ಫ್ಯಾನ್ ಆನ್ ಮತ್ತು ಆಫ್ ಮಾಡೋದಂತ. ಈಗ ಈಗ ಏನಾಗ್ತಾ ಇದೆ ಅಂದರೆ ಈಗ ಕೆಲಸ ಮಾಡೋದು ಕಡಿಮೆ ಅಥವಾ ಆಟೋಮೆಟಿಕ್ ಆಗಿ ಅಂದರೆ ಕೂತಲ್ಲೇ ನಮಗೆ ಫ್ಯಾನ್ ಆನ್ ಮಾಡಬೇಕು ಆಫ್ ಮಾಡಬೇಕು ಅಂದರೆ ಅದನ್ನು ಹೇಗೆ ಮಾಡೋದು, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಹಾಗೆ ಹಾಗೆ ಏನಂದರೆ ಇದಕ್ಕಾಗಿ ನಾವು ಏನು ಯೂಸ್ ಮಾಡ್ತಾ ಇದ್ದೇವೆ ಅಥವಾ ಕೋಡ್ ಹೇಗೆ ಅದನ್ನೆಲ್ಲವನ್ನು ನಾನು ಹೇಳ್ಕೊಡ್ತೀನಿ. ಸಿ ಅದಕ್ಕಾಗಿ ನಮ್ಗೆ ಏನೇನು ಬೇಕಂದ್ರೆ ಒಂದು ಪವರ್ ಸಪ್ಲೈ ಬ್ಯಾಟ್ರಿ ಬೇಕು, ಆಮೇಲೆ ಒಂದು ರಿಲೇ ಬೇಕು, ನೆಕ್ಸ್ಟ್ ಒಂದು LCD ಡಿಸ್ಪ್ಲೇ, ಆಮೇಲೆ ಒಂದು ESP32, ಆಮೇಲೆ ಫ್ಯಾನ್, ಆಮೇಲೆ ಮೊಬೈಲ್ ಬೇಕು. ಮೊಬೈಲ್ ಅಂತೂ ಎಲ್ಲರ ಹತ್ರ ಇದೇ ಇರುತ್ತೆ. ಮೊಬೈಲಿಂದ ನೀವು ಆ್ಯಂಡ್ರಾಯ್ಡಿಂದ ನೀವು ಡೈರೆಕ್ಟಾಗಿ ESP32 ಇದು ಕನೆಕ್ಟ್ ಮಾಡ್ಬೋದು. ಇದು ಯಾಕಂದರೆ ESP32 ಅಲ್ಲಿ ಏನು ಕೊಟ್ಟಿದ್ದಾರೆ, ವೈಫೈ ಮಾಡೆಲ್ ಕೊಟ್ಟಿದ್ದಾರೆ. ವೈಫೈ ಮಾಡೆಲ್ ಥ್ರೂ ವೈಫೈದಿಂದ ನೀವು ಏನು ಮಾಡ್ಬೋದು, ಇದಕ್ಕೆ ಕನೆಕ್ಟ್ ಮಾಡಿ ಆಮೇಲೆ ಏನು ಮಾಡ್ಬೋದು, ನೀವು ಮೊಬೈಲ್ ಆ್ಯಂಡ್ರಾಯ್ಡ್ ಆ್ಯಪಿಂದ ಫ್ಯಾನನ್ನು ಕಂಟ್ರೋಲ್ ಮಾಡ್ಬೋದು. ಆನು ಆಫು ನೀವೆಲ್ಲ ಮೊಬೈಲ್ ಆ್ಯಪಿಂದ ಏನು ಮಾಡ್ಬೋದು ಅಂದರೆ ಫ್ಯಾನ್ನ ಕಂಟ್ರೋಲ್ ಮಾಡ್ಬೋದು. ಓಕೆ. ಅದಕ್ಕಾಗಿ ನಮ್ಗೆ ಏನು ಬೇಕಂದರೆ ಕೋಡ್ ಬರಿಬೇಕು. ಈ ಆರ್ಡಿನೋ ID ಸಾಫ್ಟ್ವೇರಲ್ಲಿ ನಾವು ಕೋಡನ್ನು ಬರಿತೇವೆ. ಆ ಕೋಡನ್ನು ಏನು ಮಾಡ್ತೇವೆ, ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇವೆ. ಅದಕ್ಕಾಗಿ ನಮಗೆ ಯಾವ್ಯಾವ ಲೈಬ್ರರಿ ಬೇಕು, ಆಮೇಲೆ ಏನು ಬೇಕು, ಪಿನ್ ಇನಿಷಿಯಲೈಸೇಷನ್, ಮತ್ತು ಆಮೇಲೆ ಇದು ನಮ್ಮದು ಪಾಸ್ವರ್ಡ್ SSID ಮತ್ತು ಪಾಸ್ವರ್ಡ್ ಇವೆರಡನ್ನು ನಾವು ಕರೆಕ್ಟಾಗಿ ಬರಿಬೇಕು. ಪಾಸ್ವರ್ಡು, SSID ಮತ್ತು ಲೈಬ್ರರಿ. ಆಮೇಲೆ ನಾವು ಇಲ್ಲಿ ರಿಲೇ ಪಿನ್ನನ್ನು 13 ಅಂತ ಕೊಟ್ಟಿದ್ದೇವೆ. ಇದು 13 ಪಿನ್ ಟು GPIO ಪಿನ್. ಆದರೆ ಈಗ ನಮಗೆ ರಿಯಲ್ ಆಗಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇನ್ ದಟ್ ESP32 ಅಲ್ಲಿ ನಾವು ಗ್ರೌಂಡ್ 5 ಕೊಡ್ತೇವೆ. ಯಾಕಂದರೆ GPIO ಪಿನ್ ಈಕ್ವಲ್ ಟು ಇನ್ ದಿಸ್ ESP32 ಪಿನ್ ESP8266 ಪಿನ್ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಆಮೇಲೆ ನಾವು ಫ್ಯಾನನ್ನು, ಇದು ನಮ್ಮದು HTML ಪೇಜ್ ಆನ್ ಆಫ್ ಮಾಡೋಕ್ಕೆ HTML ಪೇಜಿಗಾಗಿ ಈ ಕೋಡನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಆಗಿ ಏನಂದರೆ ಫ್ಯಾನ್ ಆಫ್, ಮತ್ತು ನಾವು ಇಲ್ಲಿ ಬಟನ್ ಕ್ಲಿಕ್ HTML ಪೇಜಲ್ಲಿ ಕ್ಲಿಕ್ ಮಾಡಿದಾಗ ರಿಲೇ ಏನಾಗುತ್ತೆ, ಹೈ ಲೋ ಆಗುತ್ತೆ. ಬೈ ಯೂಸಿಂಗ್ ರಿಲೇ ಏನಾಗುತ್ತೆ ಅಂದರೆ ನಮ್ಮದು ಫ್ಯಾನು ಆನು ಆಫ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ಇದನ್ನು ವೈಡ್ ಸೆಟಪ್. ಆಮೇಲೆ ಲೋ ಆದಾಗ ಏನಾಗಬೇಕು, LCD ಪ್ರಿಂಟ್ ಆಗಬೇಕು. LCD ಅಂದರೆ ನಮ್ಮದು ಡಿಸ್ಪ್ಲೇಯಲ್ಲಿ ಪ್ರಿಂಟ್ ಆಗಬೇಕು, ಅಂದರೆ ಡಿಸ್ಪ್ಲೇ ಶೋ ಆಗಬೇಕು. ಅಂದರೆ ಏನು ಕನೆಕ್ಟ್ ಆಗಿದೆಯಾ, ಫ್ಯಾನ್ ಆಫ್ ಆಗಿದೆಯಾ, ಆನ್ ಆಗಿದೆಯಾ. ನಮ್ಮದು ಮೊಬೈಲಲ್ಲಿ ಅಷ್ಟೇ ಅಲ್ಲದೆ ಚೆಕಿಂಗ್. ಯಾಕಂದರೆ ಒಂದು ವೇಳೆ ಮೊಬೈಲಲ್ಲಿ ರಾಂಗ್ ತೋರಿಸಿ LCD ಡಿಸ್ಪ್ಲೇಯಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇರುತ್ತೆ. ಆ ರೀತಿ ಏನು ಮಾಡಬೇಕು, ನಾವು ಕರೆಕ್ಟಾಗಿ ಇದು ಮಾಡ್ತಾ ಇರ್ತೇವೆ. ನೋಡಿ, ಇದೆಲ್ಲ LCD ಡಿಸ್ಪ್ಲೇ. ಆಮೇಲೆ ವೈಫೈ ಕಂಟ್ರೋಲ್ ಇನ್ ದಟ್ HTML ಪೇಜ್ ಹೇಗೆ ಕಂಟ್ರೋಲ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಇದು ಮಾಡಿದ್ದೇವೆ. ಆಮೇಲೆ ಇವೆಲ್ಲ ಲೈಬ್ರರೀಸು. ಇದು ನಮ್ಮದು ಮೇನ್ ಆಗಿರೋದು ಪಾಸ್ವರ್ಡು. ಇಲ್ಲಿ ನಾವು ಕೋಡಲ್ಲಿ ಏನು ಕೊಟ್ಟಿದ್ದೇವೆ, 1 2 3 4 5 6 7 8 ಅಂತ ಪಾಸ್ವರ್ಡ್ ಕೊಟ್ಟಿದೆ. ನಿಮ್ಮ ಮೊಬೈಲಲ್ಲಿ ನಿಮ್ಮದು ಹಾಟ್ಸ್ಪಾಟಲ್ಲಿ ಏನಿರಬೇಕಂದ್ರೆ ನಿಮ್ಮದು ನೇಮ್, SSID ನೇಮ್ ಏನಿರುತ್ತೆ, ಮತ್ತು ಆಮೇಲೆ ಪಾಸ್ವರ್ಡ್ ಏನಿರುತ್ತೆ ಅದನ್ನು ಇಲ್ಲಿ ಕೊಡಬೇಕು. ಈಗ ನಾನು ಏನು ಮಾಡಿದ್ದೀನಿ, 1 2 3 4 5 6 7 8 ಅಂತ ನನ್ನ ಹಾಟ್ಸ್ಪಾಟಲ್ಲಿ ನಾನು SSID ಮತ್ತು ಪಾಸ್ವರ್ಡ್ ಕೊಟ್ಟಿದ್ದೀನಿ. ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ, ಕೋಡಲ್ಲಿ ಇದು ಮಾಡಿದ್ದೀನಿ. ನಾನು ಈಗ ಕನೆಕ್ಟ್ ಆಗುವಾಗ ತೋರಿಸ್ತೀನಿ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡ್ಕೊಂಡದ್ದಾಯಿತು. ಈಗ ಹಾರ್ಡ್ವೇರ್ ಕನೆಕ್ಷನ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಹಾರ್ಡ್ವೇರ್ ಕನೆಕ್ಷನ್. ಇಲ್ಲಿ 2 ಪಿನ್ ಕಾನ್ಫಿಗರೇಷನ್ ಕೊಟ್ಟಿದ್ದೀನಿ. ಇದೇನೆಂದರೆ ಗ್ರೌಂಡು ಮತ್ತು 3 ವೋಲ್ಟು. ಗ್ರೌಂಡು ಮತ್ತು 3 ವೋಲ್ಟು ಎಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಇನ್ ದಟ್ LCD ಡಿಸ್ಪ್ಲೇಯಲ್ಲಿ ಎಲ್ಲಿ ಕನೆಕ್ಟ್ ಆಗಿದೆ, ಗ್ರೌಂಡು VCC. ಆಮೇಲೆ SDA ಆ್ಯಂಡ್ SCL ಅನ್ನು ಎಲ್ಲಿ ಕನೆಕ್ಟ್ ಮಾಡಿದ್ದೀನಿ ನೋಡಿ. SDA SCL ಅನ್ನು ನಾನು ಡೈರೆಕ್ಟಾಗಿ D1 ಮತ್ತು D2ಗೆ ಕನೆಕ್ಟ್ ಮಾಡಿದ್ದೀನಿ. D1 D2 SDA SCL ಅನ್ನು D1 D2 D1 D2 D1 D2 ಅನ್ನು SDA SCLಗೆ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಇದೇನೆಂದರೆ ರಿಲೇ ಪಿನ್ D7ಗೆ ಕನೆಕ್ಟ್ ಮಾಡಿದ್ದೀನಿ. ರಿಲೇ ಪಿನ್ನು D7ಗೆ ಕನೆಕ್ಟ್. ಅಲ್ಲಿ ರಿಲೇ ಪಿನ್ ಏನಂತ ಕೊಟ್ಟಿದ್ದೀನಿ, 13 ಅಂದರೆ ಇಲ್ಲಿ D7 ಅಂತ. ಆಮೇಲೆ 3 ವೋಲ್ಟು ಗ್ರೌಂಡು. ಇದು ರಿಲೇ ಪಿನ್ನಿಂದ 3 ವೋಲ್ಟು ಗ್ರೌಂಡು. ಇಲ್ಲಿ ಇನ್ಪುಟ್ಟು ಗ್ರೌಂಡು. ಇಲ್ಲಿ D7 ಅನ್ನು ರಿಲೇ ಕನೆಕ್ಟ್ ಮಾಡಿದ್ದೀನಿ. ಆಮೇಲೆ ಗ್ರೌಂಡು VCC ಅನ್ನು ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಅಲ್ಲಿ ಪಿನ್ ನಂಬರ್ 13 ಅಂದರೆ ಇಲ್ಲಿ GPI ಪಿನ್ನು 7 ಅಂತ. ಆಮೇಲೆ ಏನು ಮಾಡಿದ್ದೀನಿ, ರಿಲೇಯಿಂದ ಆಮೇಲೆ ಇಲ್ಲಿ ಒಂದು ಪವರ್ ಸಪ್ಲೈ, ಎಕ್ಸ್ಟರ್ನಲ್ ಪವರ್ ಸಪ್ಲೈ ಏನು ಮಾಡಿದ್ದೀನಿ, ಒಂದು ರಿಲೇ ಕೊಟ್ಟಿದ್ದೀನಿ. ಅಲ್ಲಿಂದ ರಿಲೇಯಿಂದ ಏನು ಮಾಡಿದ್ದೀನಿ, ಒಂದು ಡೈರೆಕ್ಟಾಗಿ ಫ್ಯಾನಿಗೆ ಕೊಟ್ಟಿದ್ದೀನಿ. ಆಮೇಲೆ ಇದರ ನೆಗೆಟಿವ್ ಏನು ಮಾಡಿದ್ದೀನಿ, ಡೈರೆಕ್ಟಾಗಿ ಕನೆಕ್ಟ್ ಮಾಡಬೇಕು. ಯಾಕಂದರೆ ಇದು ವರ್ಕ್ ಆಗುತ್ತೆ. ನೆಗೆಟಿವ್ ಕನೆಕ್ಟ್ ಮಾಡಬೇಕು. ಆಮೇಲೆ ರಿಲೇ ಏನು ಮಾಡುತ್ತೆ, ನಮ್ಮದು
ಲೋ ಸಿಗ್ನಲ್ ಟು ಹೈ ಸಿಗ್ನಲ್, ಅದು ಲೋ ಸಿಗ್ನಲ್ ಇರುತ್ತಲ್ಲ, ಅದಕ್ಕಾಗಿ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಬೇಕು. ಇದು ಮಿನಿಮಮ್ 12 ವೋಲ್ಟ್ ಟು 36 ವೋಲ್ಟ್ ಫ್ಯಾನ್ ಪವರ್ ಸಪ್ಲೈ ಇದೆ. ನಮ್ಗೆ ಅದಕ್ಕಾಗಿ ಪವರ್ ಸಪ್ಲೈ ಜಾಸ್ತಿ ಬೇಕು. ನಾನು 9 ವೋಲ್ಟ್ ಕೊಟ್ಟಿದ್ದೀನಿ. 9 ವೋಲ್ಟ್ ಅಂದರೆ ಸ್ಲೋ ಆಗಿ ವರ್ಕ್ ಆಗುತ್ತೆ. ಓಕೆನಾ, ಸ್ಲೋ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನಾವು ಈಗ ಮೊಬೈಲಲ್ಲಿ ಆಮೇಲೆ ಏನು ಮಾಡ್ತೀನಿ, USB ಕನೆಕ್ಟ್ ಮಾಡಬೇಕು. USB ಕೇಬಲ್ ಕನೆಕ್ಟ್ ಆಯಿತು. ಈಗ USB ಕೇಬಲ್ ಕನೆಕ್ಟ್ ಆದಾಗ ನಮ್ದು ಏನು ತೋರಿಸುತ್ತೆ ಡಿಸ್ಪ್ಲೇಲಿ, ಈಗ ಡಿಸ್ಪ್ಲೇಲಿ ತೋರಿಸ್ತಾ ಇದೆ. ಓಕೆ, ನಂದು ಏನಾಗಿದೆ, ನಾನು ಡೈರೆಕ್ಟಾಗಿ ಹಾಟ್ಸ್ಪಾಟ್ ನೇಮ್ ಏನಿದೆ ಅಂತ ತೋರಿಸ್ತೀನಿ. ಈಗ ಹಾಟ್ಸ್ಪಾಟ್ ಪಾಸ್ವರ್ಡು ನೋಡಿ, ಪಾಸ್ವರ್ಡ್ ಏನಿದೆ 1 2 3 4 5, ಅದಕ್ಕಾಗಿ ನನಗೆ ಕನೆಕ್ಟ್ ಆಗಿದೆ. ಇಲ್ಲಾಂದರೆ ಕನೆಕ್ಟ್ ಆಗಲ್ಲ. ಹಾಟ್ಸ್ಪಾಟ್ ಏನು ಕೊಟ್ಟಿರ್ತೀವಿ ನೇಮು ಅದು ನಾವು ಕೊಡಬೇಕು. ಹಾಟ್ಸ್ಪಾಟ್ ನೇಮ್ ಏನು ಕೊಟ್ಟಿರ್ತೀವಿ ನೋಡಿ, ಅದನ್ನು ನಾವು ಕೋಡಲ್ಲಿ ಇರಬೇಕು. ನಮ್ಮ ಕೋಡಲ್ಲಿದ್ದರೆ ಆ ಕೋಡಲ್ಲಿ ಏನಿರುತ್ತೋ ಅದೇ ಥರ ನಮ್ಮ ಪಾಸ್ವರ್ಡು ಮತ್ತು ನೇಮನ್ನು ಸೆಟ್ ಮಾಡ್ಕೋಬೇಕು. ಆಗ ಏನಾಗುತ್ತೆ, ನಮ್ಮದು ಕನೆಕ್ಟ್ ಆಗುತ್ತೆ. ಓಕೆ, ಇನ್ ದಟ್ LCD ಡಿಸ್ಪ್ಲೇಯಲ್ಲಿ ವೈಫೈ ಈಸ್ ಕನೆಕ್ಟೆಡ್, ದಟ್ ಇಟ್ ಈಸ್ ಶೋಸ್ ದಿ IP ಅಡ್ರೆಸ್. ಈ IP ಅಡ್ರೆಸ್ಸನ್ನು ಏನು ಮಾಡಬೇಕು, ನಾವು ಗೂಗಲ್ ಬ್ರೌಸರಲ್ಲಿ ಹೋಗಿ IP ಅಡ್ರೆಸ್ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು HTML ಪೇಜ್ ಓಪನ್ ಆಗುತ್ತೆ. ಅದು ಹೇಗಂತ ನಾನು ತೋರಿಸ್ತೀನಿ ನೋಡಿ. ನಾನು ಗೂಗಲ್ ಬ್ರೌಸರ್ಗೆ ಬನ್ನಿ. ಈಗ ಏನು ಮಾಡಬೇಕು, ನಮ್ಮದು IP ಅಡ್ರೆಸ್ಸನ್ನು ಕ್ಲಿಕ್ ಮಾಡಬೇಕು. IP ಅಡ್ರೆಸ್ ಎಂಟರ್ ಮಾಡಿದ ಕ್ಷಣ ನಮ್ಗೆ ಏನಾಗುತ್ತೆ, ಒಂದು HTML ಪೇಜ್ ಓಪನ್ ಆಗುತ್ತೆ. ಅದು ಹೇಗೆ ಓಪನ್ ಆಗುತ್ತೆ ಅಂತ. ಈಗ HTML ಪೇಜ್ ಓಪನ್ ಆಯಿತು. ಫ್ಯಾನ್ ಆನ್ ಅಂತ ತೋರಿಸ್ತಾ ಇದೆ, ಫ್ಯಾನ್ ಆಫ್ ಅಂತ ತೋರಿಸ್ತಾ ಇದೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಫ್ಯಾನ್ ಆನ್ ಇದೆ ಅಲ್ವಾ, ಅದಕ್ಕಾಗಿ ನಮಗೆ ಫ್ಯಾನ್ ಆನ್ ಅಂತ ತೋರಿಸ್ತಾ ಇದೆ. ಈಗ ಏನು ಮಾಡೋಣ, ಫ್ಯಾನ್ ಆಫ್ ಮಾಡೋಣ. ಫ್ಯಾನ್ ಆಫ್ ಆಯಿತು. ನಮ್ಮದು LCDಯಲ್ಲಿ ಫ್ಯಾನ್ ಆಫ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಫ್ಯಾನ್ ಆಫ್ ಅಂತ ತೋರಿಸ್ತಾ ಇದೆ. ಓಕೆನಾ, ಫ್ಯಾನ್ ಆಫ್ ಆನು ಅಂತ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ಏನು ಮಾಡೋಣ, ಮತ್ತೆ ಟರ್ನ್ ಆನ್. ಟರ್ನ್ ಆನ್, ಟರ್ನ್ ಆಫ್. ಈ ರೀತಿ ನೀವು ಏನು ಮಾಡ್ಬೋದು ಅಂದರೆ, ಫ್ಯಾನು ಆನ್ ಆಫ್ ಅಂತ ನಿಮ್ಮ ಮೊಬೈಲಲ್ಲೇ ಏನು ಮಾಡ್ಬೋದು, ಆನ್ ಆಫ್ ಮಾಡ್ಬೋದು. ಓಕೆನಾ, ಈ ರೀತಿ ಇದು ಪ್ರಾಜೆಕ್ಟ್.